ಅತ್ಯವಶ್ಯವಿದೆ. ಆದ್ದರಿಂದ ನಾವು ಇವರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನನ್ನ ಹೆಸರು ಪಲ್ಲವಿ ಅಂತ. ಕಳೆದ 3 ವರ್ಷಗಳಿಂದ ನಾನು ಎಬಿಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನಗೆ ಆಮ್ವೇಯ ಮತ್ತು ಅದರ ಆಶ್ಚರ್ಯಕರ ಪ್ರಾಡಕ್ಟ್ಗಳನ್ನು ಕಂಡು ಆಶ್ಚರ್ಯದಾಯಕ ಎನಿಸುತ್ತದೆ. ನನ್ನ ಗ್ರಾಹಕರು ಮತ್ತೆ ಮತ್ತೆ ಹೆಚ್ಚಿನ ಪ್ರಾಡಕ್ಟ್ಗಳನ್ನು ಕೊಳ್ಳಲು ನನ್ನಲ್ಲಿ ಬರುತ್ತಿದ್ದಾರೆ. ಈಗಾಗಲೇ ನನ್ನಲ್ಲಿ ಇರುವ ಗ್ರಾಹಕರಿಂದ ನನ್ನ ಅರ್ಧದಷ್ಟು ವ್ಯಾಪಾರ ಇದ್ದರೆ ಇನ್ನುಳಿದ ಅರ್ಧದಷ್ಟು ಹೊಸ ಗ್ರಾಹಕರಿಂದ ಬರುವಂತದ್ದಾಗಿದೆ. ಹಾಯ್, ನಾನು ಚೇತನ್. ನಾನು ಕಳೆದ 3 ವರ್ಷಕ್ಕಿಂತ ಹೆಚ್ಚು ದಿನಗಳಿಂದ ಆಮ್ವೇ ಉತ್ಪನ್ನಗಳನ್ನು ಮಾರಾಟ ಮಾಡ್ತಿದ್ದೇನೆ. ಸಾಮಾನ್ಯವಾಗಿ ನಾನು ತಿಂಗಳಲ್ಲಿ ಕನಿಷ್ಠ 5 ಆರ್ಡರ್ಗಳನ್ನು ನೀಡುತ್ತಿದ್ದೇನೆ. ನನ್ನ ಪರಿಪೂರ್ಣ ಪ್ರಯತ್ನದ ಹೊರತಾಗಿಯೂ ನಾನು ಅಂದುಕೊಂಡಷ್ಟು ನನ್ನ ವ್ಯವಹಾರ ಉನ್ನತಿ ಕಾಣ್ತಾ ಇಲ್ಲ. ಹೊಸ ಗ್ರಾಹಕರನ್ನ ಹೊಂದೋದಕ್ಕೆ ನಾನು ಸಾಕಷ್ಟು ಕಷ್ಟಪಡ್ತೇನೆ. ಅದು ಅಲ್ಲದೆ ಮುಖ್ಯವಾಗಿ ನಾನು ವಸ್ತುಗಳನ್ನ ಮಾರಾಟ ಮಾಡ್ತಾ ಇರೋದು ಹೆಚ್ಚಾಗಿ ಹೊಸ ಗ್ರಾಹಕರಿಗೆ ಆಗಿದೆ. ನಾನು ಮಾರೋ ವಸ್ತುಗಳ ಉಪಯೋಗ ಹಾಗೂ ಅವುಗಳ ಕುರಿತಾದ ಪರಿಪೂರ್ಣ ಮಾಹಿತಿಯನ್ನ ನಾನು ಹೊಂದಿರ್ತೀನಿ. ಆದರೂ ಕೂಡ ನಾನು ನನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡೆಯೋದಕ್ಕೆ ವಿಫಲನಾಗ್ತಿದ್ದೇನೆ. ಈಗ ನೀವು ಪಲ್ಲವಿ ಮತ್ತು ಚೇತನ್ ಇವರ ಬಗ್ಗೆ ಸ್ವಲ್ಪ ತಿಳಿದುಕೊಂಡಿದ್ದೀರಿ. ಈಗ ನೀವು ಪಲ್ಲವಿಯ ವ್ಯವಹಾರದ ಯಶಸ್ಸಿನ ರಹಸ್ಯವನ್ನು ಊಹಿಸಬಲ್ಲಿರಾ? ಕ್ಷಮಿಸಿ, ನೀವು ನೀಡಿದ ಉತ್ತರ ತಪ್ಪಾಗಿದೆ. ದಯವಿಟ್ಟು ಸರಿಯಾದ ಉತ್ತರವನ್ನು ಬರೆದುಕೊಳ್ಳಿ. ಪಲ್ಲವಿ ಮತ್ತು ಚೇತನ್ ಇವರಿಬ್ಬರನ್ನೂ ನೋಡಿದಾಗ ಇಬ್ಬರೂ ಕೂಡ ವ್ಯವಹಾರದಲ್ಲಿ ಅತ್ಯುತ್ಸುಕರಾಗಿರುವಂತೆ ತೋರುತ್ತದೆ. ಆದರೆ ಅವರಿಬ್ಬರೂ ಗ್ರಾಹಕರನ್ನು ಗಳಿಸಿಕೊಳ್ಳುವ ವಿಧಾನದಲ್ಲಿ ಮಾತ್ರ ವ್ಯತ್ಯಾಸವಿರುವುದು ಕಂಡುಬರುತ್ತದೆ. ಚೇತನ್ ಅವರ ವ್ಯವಹಾರವು ಹೊಸ ಗ್ರಾಹಕರಿಂದ ನಡೆಯುತ್ತಿದ್ದರೆ, ಪಲ್ಲವಿಯವರಿಗೆ ಹಳೆಯ ಗಿರಾಕಿಗಳು ಬರುತ್ತಿದ್ದಾರೆ ಎಂಬುದನ್ನು ಮತ್ತು ಅವಳ ಹಳೆಯ ಗಿರಾಕಿಗಳಿಂದ ಆಕೆಯ ವ್ಯವಹಾರದ ಅರ್ಧದಷ್ಟು ಭಾಗವನ್ನು ಹೊಂದಿದ್ದಾಳೆಂಬುದನ್ನು ತಿಳಿದುಕೊಳ್ಳಬಹುದಾಗಿದೆ. ನಾವು ನೋಡಿದ ಚಿತ್ರಣದಿಂದಾಗಿ ನಾವು ಕಂಡುಕೊಳ್ಳಬಹುದಾದ ಅಂಶವೆಂದರೆ, ಹೆಚ್ಚಿನ ಸಮಯ ನೀವು ಗಿರಾಕಿಗಳೊಂದಿಗೆ ಸಂಪರ್ಕವನ್ನು ಹೊಂದಿದ್ದಷ್ಟು ಹೆಚ್ಚು ಲಾಭವನ್ನು ನೀವು ಗಳಿಸಬಹುದಾಗಿದೆ. ಆದರೆ ನಾವು ನಿಷ್ಠಾವಂತ ಗ್ರಾಹಕರನ್ನು ಪಡೆದುಕೊಳ್ಳುವುದು ಹೇಗೆ? ಉತ್ತಮವಾದ ಪ್ರಶ್ನೆ. ಆಮ್ವೇದ ಉತ್ತಮವಾದ ಉತ್ಪನ್ನಗಳನ್ನು ಅಭ್ಯಸಿಸಿದರೆ ನಿಮ್ಮ ಅರ್ಧದಷ್ಟು ಕೆಲಸವು ಪೂರ್ತಿಗೊಂಡಂತೆ. ಈಗ ನಾವು ಪಲ್ಲವಿ, ಚೇತನ್ ಮತ್ತು ಅವರ ಗ್ರಾಹಕರೊಂದಿಗೆ ಮಾತನಾಡೋಣ. ಹೊಸ ಗ್ರಾಹಕರನ್ನು ಹೆಚ್ಚು ಪ್ರಮಾಣದಲ್ಲಿ ಪಡೆಯುವುದರೊಂದಿಗೆ ಪಲ್ಲವಿ ಮತ್ತು ಚೇತನ್ ಇಬ್ಬರು ಉತ್ತಮ ವ್ಯವಹಾರ ಚತುರರೆನಿಸಿದ್ದಾರೆ. ಆದರೆ ಚೇತನ್ ಹಳೆಯ ಮತ್ತು ನಿಷ್ಠಾವಂತ ಗ್ರಾಹಕರನ್ನು ಹೊಂದುವುದರಲ್ಲಿ ವಿಫಲನಾಗಿದ್ದಾನೆ ಮತ್ತು ಪಲ್ಲವಿ ಸುಲಭವಾಗಿ ಹಳೆಯ ಗ್ರಾಹಕರೊಂದಿಗೆ ಸಂಬಂಧವನ್ನು ಇರಿಸಿಕೊಂಡಿದ್ದಾಳೆ. ಈಗ ನಾವು ಪಲ್ಲವಿ ಹೇಗೆ ತನ್ನ ಹಳೆಯ ಗ್ರಾಹಕರನ್ನು ಇರಿಸಿಕೊಳ್ಳುತ್ತಾರೆ ಎಂಬುದನ್ನು ನೋಡೋಣ. ಒಂದು ದಿನ ಜಿಮ್ನಲ್ಲಿ ಚೇತನ್ ಒಬ್ಬ ಗೆಳೆಯನನ್ನು ಭೇಟಿಯಾದನು ಮತ್ತು ತಾನು ಹೊಸ ಗ್ರಾಹಕರನ್ನು ಹೊಂದಲು ಇದು ಒಂದು ಉತ್ತಮ ಮಾರ್ಗವೆಂದು ಕಂಡುಕೊಂಡನು. ಇಬ್ಬರೂ ಗಂಡು ಮಕ್ಕಳಿರುವ ನಾನು ಕೆಲವೊಮ್ಮೆ ತುಂಬಾ ಸುಸ್ತಾಗಿರ್ತೇನೆ. ನನಗೆ ಗೊತ್ತು ನೀನು ಏನ್ ಹೇಳ್ತಾ ಇದ್ದೀಯೆಂದು. ನನ್ನತ್ರ ನಂದೇ ಆದದ್ದು ಒಂದಿದೆ. ನೀನು ಯಾವತ್ತಾದರೂ ನಿನ್ನ ಶಕ್ತಿಯನ್ನು ಉತ್ತಮಗೊಳಿಸಿಕೊಳ್ಳುವ ಸಲುವಾಗಿ ವಿಟಮಿನ್ಸ್ಗಳನ್ನ ತೆಗೆದುಕೊಳ್ಳಲು ಯೋಚಿಸಿದ್ಯಾ? ಹಾಗೇನೂ ಇಲ್ಲ. ನಾನು ಆಮ್ವೇ ಪ್ರಾಡಕ್ಟ್ಗಳ ವಿತರಕನಾಗಿದ್ದೇನೆ. ನಾವು ಮಾರುವ ಪ್ರಾಡಕ್ಟ್ಗಳಲ್ಲಿ ಮಲ್ಟಿ ವಿಟಮಿನ್ ಹೊಂದಿರುವ ನ್ಯೂಟ್ರಿಲೈಟ್ ಡೈಲಿ ಎನ್ನುವ ಒಂದು ಪ್ರಾಡಕ್ಟ್ ಇದೆ. ಅದನ್ನ ಸ್ವತಃ ನಾನೇ ಬಳಸ್ತೇನೆ. ನಿಜವಾಗ್ಲೂ? ನಾನು ಅವುಗಳಲ್ಲಿ ಕೆಲವನ್ನು ಬಳಸಿ ನೋಡಲು ಬಯಸ್ತೇನೆ. ಚೇತನ್ ಮತ್ತು ತಾರಾ ಇಬ್ಬರು ಬಹಳ ಸಮಯ ಮಾತನಾಡಿದರು ಮತ್ತು ಕೊನೆಯಲ್ಲಿ ತಾರಾ ಕೆಲವೊಂದು ವಿಟಮಿನ್ಗಳ ಬೇಡಿಕೆಯನ್ನು ಸಲ್ಲಿಸಲು ನಿರ್ಧರಿಸಿದಳು. ಸ್ವಲ್ಪ ವಾರಗಳು ಕಳೆದವು. ವಿಟಮಿನ್ಸ್ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದರ ಬಗ್ಗೆ ನನಗೆ ಆಶ್ಚರ್ಯ ಆಗ್ತಿದೆ. ನಾನು ತಾರಾಳಿಗೆ ಹೆಚ್ಚಿಗೆ ಏನೂ ಹೇಳೋಕ್ ಹೋಗಿಲ್ಲ. ನಾನು ಅವಳಿಗೆ ನನ್ನ ನಂಬರ್ ಕೊಟ್ಟು ಬಂದಿದ್ದೀನಿ. ನನಗೆ ಗೊತ್ತು ಅವಳೇ ಕಾಲ್ ಮಾಡ್ತಾಳೆ. ಪಲ್ಲವಿ ಚೇತನ್ಗಿಂತ ಮೊದಲಿನಿಂದಲೂ ಆಮ್ವೇದಲ್ಲಿ ವಿತರಕಳಾಗಿ ಕೆಲಸ ನಿರ್ವಹಿಸುತ್ತಿದ್ದಳು ಮತ್ತು ಅವಳು ಕೆಲವೊಂದು ಬಾರಿ ಸಾಧ್ಯವೇ ಇಲ್ಲದಂತ ಸಮಯದಲ್ಲಿ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡಿದ್ದಾಳೆ. ಅಯ್ಯೋ,
ನನಗೆ ಈ ಸಾಲಲ್ಲಿ ನಿಲ್ಲುವುದು ಅಂದ್ರೆ ತಲೆನೋವು. ನಾನೂ ಕೂಡ. ಆದರೆ ನಾನು ಇದನ್ನು ನನ್ನ ಕೈಗಳ ಆರೈಕೆಯನ್ನು ನೋಡಿಕೊಳ್ಳಲು ಒಂದು ಅವಕಾಶ ಎಂದುಕೊಳ್ಳುತ್ತೇನೆ. ನಾನು ಯಾವತ್ತೂ ಅದರ ಬಗ್ಗೆ ಯೋಚಿಸಲಿಲ್ಲ. ನೀನು ಏನನ್ನು ಹಾಕಿಕೊಳ್ತಿದೀಯಾ? ಇದು ಆಟಿಟ್ಯೂಡ್ ಹ್ಯಾಂಡ್ ಅಂಡ್ ಬಾಡಿ ಕ್ರೀಮ್. ಇದರ ತೇವಾಂಶದ ವಸ್ತುಗಳಿಂದಾಗಿ ಇದು ಕೈಗಳು ಮತ್ತು ದೇಹಕ್ಕೆ ಉತ್ತಮವಾದ ಕ್ರೀಮ್ ಆಗಿದೆ. ನಾನು ಇದನ್ನ ಇಷ್ಟಪಡುತ್ತೇನೆ. ನೀವು ಇದನ್ನು ಸ್ವಲ್ಪ ಟ್ರೈ ಮಾಡಲು ಬಯಸುತ್ತೀರಾ? ಓ, ಹಾಗಾದ್ರೆ ಅದು ಒಳ್ಳೇದೇ. ಅದರ ಬಗ್ಗೆ ನೀನೇನು ಯೋಚಿಸಬೇಡ. ಇಲ್ಲವೇ ಇಲ್ಲ, ನಿಜವಾಗ್ಲೂ. ನಾನು ಈ ಕಂಪನಿಯ ಪ್ರಾಡಕ್ಟ್ಗಳನ್ನ ಸ್ವತಃ ಬಳಸುವುದಲ್ಲದೆ ನಾನು ಈ ಪ್ರಾಡಕ್ಟ್ಗಳ ವಿತರಕ ಕೂಡ ಹೌದು. ಆದ್ದರಿಂದ ನಾನು ಈ ಪ್ರಾಡಕ್ಟ್ಗಳನ್ನ ಮಾರಾಟ ಕೂಡ ಮಾಡುತ್ತೇನೆ. ನಿಜವಾಗ್ಲೂ? ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಿ. ಇನ್ನೂ ಸ್ವಲ್ಪ ಹೆಚ್ಚು ಸಮಯ ಮಾತನಾಡಿದ ನಂತರ ಚಿತ್ರಾಳು ಹ್ಯಾಂಡ್ ಅಂಡ್ ಬಾಡಿ ಲೋಷನ್ನ ಬೇಡಿಕೆಯನ್ನು ನೀಡಲು ನಿರ್ಧರಿಸಿದಳು. ನಿಜವಾಗಲೂ ಈ ಹ್ಯಾಂಡ್ ಅಂಡ್ ಬಾಡಿ ಕ್ರೀಮ್ ನೀಡುತ್ತಿರುವ ಉತ್ತಮ ಫಲಿತಾಂಶದಿಂದ ಆಶ್ಚರ್ಯವಾಗಿದೆ. ಈ ಕೆಲಸ ಮುಗಿದ ನಂತರದಲ್ಲಿ ನಾನು ಅವಳಿಗೆ ಕಾಲ್ ಮಾಡಿ ನೋಡುತ್ತೇನೆ. ಈ ಉದಾಹರಣೆಯಿಂದ ಪಲ್ಲವಿ ಹೇಗೆ ನಿಷ್ಠಾವಂತ ಗ್ರಾಹಕನನ್ನು ಚಿತ್ರಳಲ್ಲಿ ಕಂಡುಕೊಂಡಳು ಮತ್ತು ಚೇತನ್ ತಾರಾಳಲ್ಲಿ ನಿಷ್ಠಾವಂತ ಗ್ರಾಹಕನನ್ನು ಗಳಿಸಿಕೊಳ್ಳುವಲ್ಲಿ ವಿಫಲನಾಗಿದ್ದಾನೆ. ಶಹಬಾಸ್, ನೀವು ಸರಿಯಾದ ಉತ್ತರವನ್ನೇ ಕಂಡುಕೊಂಡಿದ್ದೀರಿ. ಮೂರನೇ ಆಯ್ಕೆಯೂ ಸರಿಯಾದ ಉತ್ತರವಾಗಿದೆ. ಪಲ್ಲವಿ ಕೆಲಸವನ್ನು ಹಿಂಬಾಲಿಸಿದಳು ಮತ್ತು ಕಾಲಕಾಲಕ್ಕೆ ಗ್ರಾಹಕರನ್ನು ಸಂಪರ್ಕಿಸಿದಳು ಮತ್ತು ಚೇತನ್ ಹಿಂಜರಿಕೆಯನ್ನು ಹೊಂದಿದ್ದನು ಮತ್ತು ತಾರಾಳಿಗೆ ದೂರವಾಣಿಯ ಮೂಲಕ ಸಂಪರ್ಕವನ್ನು ಮಾಡಲಿಲ್ಲ. ಪಲ್ಲವಿಯ ಗ್ರಾಹಕಳಾದ ಚಿತ್ರಾಳು ಹೊಸ ಉತ್ಪನ್ನಗಳ ಬಗ್ಗೆ ತನ್ನ ಮಿತ್ರರೊಂದಿಗೂ ಕೂಡ ಚರ್ಚಿಸಿದಳು ಮತ್ತು ಅವರು ಕೂಡ ಉತ್ಪನ್ನಗಳನ್ನು ಖರೀದಿಸಲು ಇಚ್ಛಿಸಿದರು. ಚೇತನ್ ಮೊದಮೊದಲು ಹಿಂಜರಿಕೆಯಿಂದ ತಾರಾಳನ್ನು ಸಂಪರ್ಕಿಸುತ್ತಿರಲಿಲ್ಲ. ಆದರೆ ಕೊನೆಗೊಮ್ಮೆ ಧೈರ್ಯದಿಂದ ಸಂಪರ್ಕಿಸಿದನಾದರೂ ಕೂಡ ಆಗಲೇ ತಾರಾಳು ಬೇರೊಂದು ವಸ್ತುವನ್ನು ಉಪಯೋಗಿಸಲು ಪ್ರಾರಂಭಿಸಿಬಿಟ್ಟಿದ್ದಳು. ನಿಜವಾಗಿಯೂ ಚೇತನ್ ಒಳ್ಳೆಯ ನಿಷ್ಠಾವಂತ ಗ್ರಾಹಕರನ್ನು ಗಳಿಸಿಕೊಳ್ಳುವಲ್ಲಿ ವಿಫಲನಾದನು. ಕೆಳನೀಡಿದ ಕಾರಣಗಳಿಂದಾಗಿ ನೀಡಿದ 1 ಮತ್ತು 2 ಆಯ್ಕೆಗಳು ಕೂಡ ತಪ್ಪಾಗಿವೆ. ಪಲ್ಲವಿ ಮಹಿಳೆಯಾಗಿದ್ದರಿಂದ ತನ್ನ ಗ್ರಾಹಕರನ್ನು ಇರಿಸಿಕೊಳ್ಳುವಲ್ಲಿ ವಿಫಲವಾಗದೇ ಇರುವುದರಿಂದ ಮೊದಲನೇ ಆಯ್ಕೆಯೂ ತಪ್ಪಾಗಿದೆ. ನಾವು ಇಲ್ಲಿ ನೋಡಿದ ಪ್ರಕಾರ ಚೇತನ್ ತನ್ನ ಮಾತುಗಾರಿಕೆಯ ಮೂಲಕ ತಾರಾಳಿಗೆ ಹೊಸ ಉತ್ಪನ್ನಗಳ ವಿವರಗಳನ್ನು ನೀಡುವಲ್ಲಿ ಸಫಲನಾಗಿದ್ದಾನೆ. ಯಶಸ್ವಿ ಆಮ್ವೇ ವಿತರಕನಾದವನಿಗೆ ತನ್ನ ಗ್ರಾಹಕರನ್ನು ನಿರಂತರವಾಗಿ ಭೇಟಿಯಾಗುವುದು ಅತ್ಯವಶ್ಯವಾಗಿದೆ ಮತ್ತು ಗ್ರಾಹಕರು ತನ್ನೊಂದಿಗೆ ನಿರಂತರ ವ್ಯವಹಾರವನ್ನು ಇರಿಸಿಕೊಳ್ಳುವಂತೆ ನೋಡಿಕೊಳ್ಳಬೇಕು. ಈ ಸಂಬಂಧವನ್ನು ಉಳಿಸಿಕೊಳ್ಳುವುದಕ್ಕೆ ಗ್ರಾಹಕರ ಸೇವೆಯು ಆಮ್ವೇ ವಿತರಕನ ಪ್ರಪ್ರಥಮ ಕರ್ತವ್ಯವಾಗಿದೆ. ವಸ್ತುಗಳನ್ನು ಖರೀದಿಸಿದಾಗ ಗ್ರಾಹಕನಿಗೆ ಸೇವೆಯನ್ನು ಒದಗಿಸಿದ ಅನುಭವವು ವಸ್ತುಗಳಿಗಿಂತಲೂ ಹೆಚ್ಚು ಪ್ರಮುಖವಾಗಿರುತ್ತದೆ. ಆಕೆಯ ಗ್ರಾಹಕರ ಅನುಭವವನ್ನು ತಿಳಿದುಕೊಳ್ಳಲು ಬಲಭಾಗದಲ್ಲಿರುವ ಗ್ರಾಹಕರು ಎಂಬ ಕೀಲಿಯನ್ನು ಒತ್ತಿರಿ. ಪಲ್ಲವಿ ಹತ್ರ ಖರೀದಿ ಮಾಡೋಕೆ ನನಗೆ ಯಾವಾಗ್ಲೂ ಖುಷಿಯಾಗತ್ತೆ. ನನಗೇನ್ ಬೇಕು ಅಂತ ನನಗಿಂತ ಮೊದಲು ಅವಳು ನಿರ್ಧಾರ ಮಾಡ್ತಾಳೆ. ನಾನು ಯಾವುದಾದ್ರೂ ಹೊಸದನ್ನು ಟ್ರೈ ಮಾಡಬೇಕು ಅಂದುಕೊಂಡಾಗ್ಲೆಲ್ಲ ಅವಳನ್ನು ಮಾತಾಡಿಸ್ತೇನೆ. ನನ್ನ ಆಸಕ್ತಿಯನ್ನು ಪೂರೈಸುವಂತಹ ಯಾವುದಾದ್ರೂ ಪ್ರಾಡಕ್ಟ್ ಅವಳತ್ರ ಇದೆಯಾ ಅಂತ ಚೆಕ್ ಮಾಡ್ತೇನೆ.